ನೋಡಿ, ರಾಜ್ಯದ ಯಾರೇ ಒಬ್ಬ ಜನಪ್ರತಿನಿಧಿ ಅಥವಾ ಸಿಎಂ ಅಂತ ಅಂದ್ಕೊಳ್ಳೋಣ. ಸಿಎಂ ಸಿದ್ದರಾಮಯ್ಯನವರು ಸಿಟಿಯಲ್ಲಿ ಓಡಾಟ ಮಾಡುವಾಗ ಅದಕ್ಕೆ ಜನ ಜಾಸ್ತಿ ಓಡಾಟ ಇರುತ್ತೆ ಅಥವಾ ಟ್ರಾಫಿಕ್ ಇರುತ್ತೆ ಅಂತ ಝೀರೋ ಟ್ರಾಫಿಕಲ್ಲಿ ಹೋಗ್ತಾರೆ. ಆದರೆ ಇಲ್ಲೊಂದು ಈ ಬೆಂಗಳೂರು ಹೈವೇ ಇದೆಯಲ್ಲ, ಮೈಸೂರು ಬೆಂಗಳೂರು ಹೈವೇ, ಅದನ್ನು ಬಂದ್ ಮಾಡಿ ವಾಹನ ಸವಾರರಿಗೆ ತೊಂದರೆ ಕೊಟ್ಟಿರುವಂಥ ಘಟನೆ ನಡೆದಿದೆ. ಸಿಎಂ ತೆರಳುವ ಕಾರಣಕ್ಕೆ ಮೈಸೂರು ಬೆಂಗಳೂರು ಹೈವೇಯನ್ನು ಬಂದ್ ಮಾಡಲಾಗಿದೆ. ಮಂಡ್ಯದಿಂದ ಬೆಂಗಳೂರಿಗೆ ಬರುವಂಥ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಬರ್ತಾ ಇದ್ರಂತೆ. ಹೆದ್ದಾರಿಯನ್ನು ಬಂದ್ ಮಾಡಿದ್ದಕ್ಕೆ ವಾಹನ ಸವಾರರು ಪರದಾಡುವಂಥ ಪರಿಸ್ಥಿತಿ ಪರದಾಡಿದ್ದಾರೆ. ಸರ್ವಿಸ್ ರಸ್ತೆಯಲ್ಲಿ ಪ್ರಯಾಣಿಕರ ಪರದಾಟ, ಟ್ರಾಫಿಕ್ ಕೂಡ ಉಂಟಾಯಿತು. ಮೈಸೂರು ಬೆಂಗಳೂರು ದಶಪಥ ಹೆದ್ದಾರಿಯನ್ನು ಬಂದ್ ಮಾಡಿರುವಂಥದ್ದು ಪೊಲೀಸರು. ಈಗ ಈ ಸಿಟಿಯಲ್ಲಿ ಅಂತ ಓಕೆ, ಯಾಕಂದರೆ ಟ್ರಾಫಿಕ್ ಇರುತ್ತೆ ಅಥವಾ ಓಡಾಟದ ಸಂಖ್ಯೆ ಜಾಸ್ತಿ ಇರುತ್ತೆ, ಆ ರೀತಿಯ ಓಕೆ. ಬಟ್ ಆದರೆ ಹೈವೇಲಿ ಅಂಥದ್ದು ಏನು ಇರೋದೇ ಇಲ್ಲಲ್ಲ. ಹೋಗೋ ಗಾಡಿಗಳು ತನ್ನ ಪಾಡಿಗೆ ತಾನು ಹೋಗ್ತಾ ಇರುತ್ತೆ. ಬಟ್ ಇದಕ್ಕೆ ಝೀರೋ ಟ್ರಾಫಿಕ್ ಆಗಬೇಕು ಅಂತ ಭಾಳ ಹಿಂಸೆ. ಇದರಿಂದ ಸಿಎಂ ಸಿದ್ದರಾಮಯ್ಯನವರು ಬರ್ತಾ ಇರೋದ್ರಿಂದಾಗಿ ಬೇರೆ ಪ್ರಯಾಣಿಕರಿಗೆ ಸಾಕಷ್ಟು ಸಮಸ್ಯೆ ಆಗಿದೆ. ಬಟ್ ಈ ರೀತಿ ಎಡವಟ್ಟನ್ನು ಮಾಡಿಕೊಂಡಿದ್ದಾರೆ. ಹೋಗಲಿ ಎಂತ್ಗೆ ಸಿಎಂ ಹೋಗ್ತಾ ಇದ್ದಾರೆ ಸರ್. ಹಾಗಾಗಿ ನಾಳೆ ಎಂತ್ಗೆ ಸಿಎಂ ಹೋಗ್ತಾ ಇದ್ದಾರೆ ಸರ್. ಹಾಗಾಗಿ ನಾಳೆ ಎಂತ್ಗೆ ಸಿಎಂ ಹೋಗ್ತಾ ಇದ್ದಾರೆ ಸರ್. ಹಾಗಾಗಿ ನಾಳೆ ಎಂತ್ಗೆ ಸಿಎಂ ಹೋಗ್ತಾ ಇದ್ದಾರೆ ಸರ್. ಹಾಗಾಗಿ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಲಾರಾ ಪ್ರಸನ್ನ ಫೋನ್ ಸಂಪರ್ಕದಲ್ಲಿದ್ದಾರೆ. ಲಾರಾ, ಇದು ಸಹಜವಾಗಿ ಸಿಟಿಯಲ್ಲಿ ಓಕೆ, ಜನ ಓಡಾಟ ಇರ್ತಾರೆ ಅಥವಾ ಟ್ರಾಫಿಕ್ ಇರುತ್ತೆ ಅಂಥೇಳಿ ಅವ್ರು ಬೇಗ ಹೋಗಬೇಕು, ಪಾಪ ಬೇರೆ ಬೇರೆ ಕೆಲಸ ಇರುತ್ತೆ, ಅದನ್ನು ಒಪ್ಕೊಳ್ಳೋಣ. ಬಟ್ ಈ ಹೈವೇಯಲ್ಲೂ ಕೂಡ ಈ ರೀತಿ ಘಟನೆ ಆಗುತ್ತೆ ಅಂತ ಹೇಳಿದ್ರೆ ಹೇಗೆ ಅಂಥೇಳಿ, ಯಾಕೆ ಹಿಂಗೆ ಮಾಡಿದರು ಅಂತ? ಏನು ನಾಳೆ ಮಂಡ್ಯ ಜಿಲ್ಲೆ ಮದ್ದೂರಿಗೆ ಸಿಎಂ ಸಿದ್ದರಾಮಯ್ಯ ಅವರು ಆಗಮಿಸ್ತಾ ಇರುವಂತ ಹಿನ್ನೆಲೆಯಲ್ಲಿ ಸರ್ಕಾರದ 2ನೇ ವರ್ಷದ ಸಾಧನಾ ಸಮಾವೇಶ ಕೂಡ ಆ ಒಂದು ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಕೂಡ ನಡೀತಾ ಇರುವಂತ ಹಿನ್ನೆಲೆಯಲ್ಲಿ ಈಗ ಏನೋ ಒಂದು ದಸ್ಪಥದ ಹೆದ್ದಾರಿಯನ್ನ ಕೂಡ ಈಗ ಬಂದ್ ಮಾಡಿದ್ದಾರೆ ಅಂತಾನೆ ಹೇಳಾಗ್ತಾ ಇರೋದು. ಮಂಡ್ಯದಿಂದ ಬೆಂಗಳೂರಿಗೆ ತೆರಳುತ್ತಿದ್ದ ಸಿದ್ದರಾಮಯ್ಯ ಅವರು ಈಗ ಆ ಒಂದು ಸುಗಮ ಸಂಚಾರವನ್ನ ಮಾಡ್ಕೊಡ್ಲಿಕ್ಕೆ ಪೊಲೀಸ್ ಇಲಾಖೆ ಈ ರೀತಿಯಾದಂತ ಒಂದು ಹೆದ್ದಾರಿಯನ್ನ ಈಗ ಬಂದ್ ಮಾಡಿದೆ. ಬಂದ್ ಆದ ಕಾರಣ ರಸ್ತೆಯಲ್ಲಿ ಈಗ ಸಾವಿರಾರು ವಾಹನಗಳು ಪರದಾಡುವಂತ ಪರಿಸ್ಥಿತಿ ಕೂಡ ಎದುರಾಗಿದೆ ಅಂತಾನೆ ಹೇಳಾಗ್ತಾ ಇರುವಂತದ್ದು. ಸಿಎಂ ಅವರ ಒಂದು ಬಂದೋಬಸ್ತನ್ನ ಈಗ ಮುಂದಿಟ್ಕೊಂಡು ಸಾರ್ವಜನಿಕರಿಗೆ ಆ ಒಂದು ಪೊಲೀಸ್ ಇಲಾಖೆಯಿಂದ ತೊಂದರೆ ಆಗ್ತಾ ಇದೆ ಅಂತೇಳಿ ಕೂಡ ಸಾರ್ವಜನಿಕರು ದೂರ್ತಾ ಇರುವಂತದ್ದು. ಪ್ರಸನ್ನ, ಈಗ ಸಹಜವಾಗಿ ಇಲ್ಲಿ ಈ ಹೈವೇ ಅಂತ ಹೇಳಿದಾಗ ಅಲ್ಲಿ ಜಾಸ್ತಿ ಟ್ರಾಫಿಕ್ ಇರೋದಿಲ್ಲ, ಏನೂ ಇರೋದಿಲ್ಲ, ಅಲ್ಲಿ ತನ್ನ ಪಾಡಿಗೆ ತಾನು ಹೋಗಬಹುದು. ಬಟ್ ಅಷ್ಟು ಗಮನದಲ್ಲಿ ಇರಲಿಲ್ವಾ ಇವರಿಗೆ ಅಂಥೇಳಿ? ಅಂದರೆ ಅಲ್ಲಿ ಯಾವುದೂ ಇಲ್ಲ, ಟ್ರಾಫಿಕ್ ಅಂತೂ ಇರೋದಿಲ್ಲ. ಫಸ್ಟ್ ಆಫ್ ಆಲ್ ಇರೋದು ತನ್ನ ಪಾಡಿಗೆ ತಾನು ಹೋಗ್ತಾನೆ ಇರುತ್ತೆ, ಯಾಕೆಂದರೆ ಅದು ಹೈವೇ. ಅದು ಈಗಾಗಲೇ ಏನೊಂದು ಬೆಂಗಳೂರು ಮೈಸೂರು ಹೆದ್ದಾರಿ ದಸ್ಪಥ ಹೆದ್ದಾರಿ ಕೂಡ ಇರುವಂತದ್ದು. ಏನು ಹಳೆ ಹೈವೇ ಇದೆ, ಈಗ ಏನು ತುಮಕೂರು ರಸ್ತೆಯನ್ನ ಸಂಪರ್ಕಿಸುವ ಒಂದು ಹೈವೇ ಇದೆ, ಆ ಹೈವೇಯನ್ನ ಕೂಡ ಈಗ ಬಂದ್ ಮಾಡಿದ್ದಾರೆ. ಬಂದ್ ಮಾಡಲಾಗಿ ಎಲ್ಲಿಂದ ಬಂದ್ ಮಾಡಿದ್ರು? ಒಂದು ಪೂರ್ತಿ ದಶಪಥ ರಸ್ತೆ ಪೂರ್ತಿ ಬಂದ್ ಮಾಡಿದ್ರೆ ಹೇಗೆ? ಏನೋ ಒಂದು ಮದ್ದೂರಿನ ಮಾರ್ಗವಾಗಿ ಹಳೆ ರಸ್ತೆಯಲ್ಲಿ ಸಂಪರ್ಕಿಸುವಂತ ಒಂದು ತುಮಕೂರು ಮಾರ್ಗದ ಒಂದಷ್ಟು ವಾಹನಗಳನ್ನ ಕೂಡ ಈಗ ಬಂದ್ ಮಾಡಿರೋದು. ಜೊತೆಗೆ ನಿಡಘಟ್ಟ ಬಳಿ ಏನೋ ಒಂದು ಹಳೆ ಹೈವೇಗೆ ಡಿವೈಡರ್ ತಗೊಳುತ್ತೆ, ಅಲ್ಲೂ ಕೂಡ ಬಂದ್ ಮಾಡಿದಂತ ಹಿನ್ನೆಲೆಯಲ್ಲಿ ಏನೋ ಒಂದು ಪಟ್ಟಣದ ಮಾರ್ಗವಾಗಿ ಬರುವಂತಹ ವಾಹನಗಳಿಗೆ ಸ್ವಚ್ಛ ತೊಂದರೆ ಕೂಡ ಈಗ ಉಂಟಾಗಿದೆ ಅಂತಾನೆ ಹೇಳಲಾಗ್ತಾ ಇರುವಂತದ್ದು. ಎಸ್, ಓಕೆ, ಥ್ಯಾಂಕ್ ಯು ಪ್ರಸನ್ನ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. 5 ನಿಮಿಷ ಇಲ್ಲಿ ಇರ್ಬೇಕಂತ ಅಲ್ಲಿ